ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪಾನಿಪುರಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮೊದಲೇ ಇವತ್ತು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಮಾಡ್ಕೊಳ್ಳಿ. ಹೊಸ ಹೊಸ ವೀಡಿಯೋ ಬಿಟ್ಟದ ಎಲ್ಲ ನೋಡಿ, ಲೈಕ್ ಮಾಡಿ. ಬನ್ನಿ ಯಾವ್ಯಾವ ಐಟಮ್ ಬೇಕು ಹೇಳ್ತೀನಿ. ಚಿರೋಟಿ ರವೆ ತೊಗೊಂಡಿದ್ದೀನಿ, ಒಂದು ಬೋಲು. ಅದು ಚಿರೋಟಿ ರವೆನೇ ತೊಗೋಬೇಕು. ಮತ್ತು ಇದು ಮೈದಾ ಹಿಟ್ಟು 4 ಸ್ಪೂನ್ ತೊಗೊಂಡಿದ್ದೀನಿ. ಇದು ಕರಿಯೋದಕ್ಕೆ ಆಯಿಲು, ಕಲಸೋದಕ್ಕೆ ನೀರು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಬನ್ನಿ ಯಾವ ರೀತಿ ಮಾಡೋದು ತೋರಿಸ್ತೀನಿ. ಈಗ ಒಂದು ಬೋಲು ರವೆ ಹಾಕ್ಕೊಂಡಿದ್ದೀನಿ, ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದರೊಳಗೆ ಒಂಚೂರು ಆಯಿಲ್ ಹಾಕ್ಕೊಳ್ಳೋಣ. ಈಗ ರುಚಿಗೆ ಬೇಕಾದಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು. ಒಂದೇ ಸರಿ ನೀರು ಹಾಕ್ಬಾರ್ದು ಯಾವುದೇ ಐಟಮ್ಗಾದರೂ ಅಷ್ಟೇ. ಹಿಟ್ಟು ಕಲಸಿ ಇಟ್ಟಿದ್ದೀನಿ, ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ಒಂದು 10 ನಿಮಿಷ ಇಟ್ಟರೆ ಸಾಕು. ಇದನ್ನು ಕಲಸಿ ಇಟ್ಕೊಂಡ್ರೆ ಚೆನ್ನಾಗಿ ನಾದಬೇಕು. ಅಷ್ಟೊತ್ತಿಂದ ಚೆನ್ನಾಗಿ ನಾದಿದ್ದೀನಿ, ಒಂದು 10 ನಿಮಿಷ, ಒಂದು ಹಾಫ್ ಆನ್ ಅವರೇ ನಾದಿದ್ದೀನಿ ಇದನ್ನು. ಈಗ ಪೂರಿ ಒತ್ತೋದು ಯಾವ ಥರ ಅಂತ ನೋಡೋಣ. ಪೂರಿ ಮನೇಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ತುಂಬ ಚೆನ್ನಾಗಿ 1 ತಿಂಗಳು ಹಾಕೋಗಿಡ್ಬೋದು. ಏನೂ ಆಗಲ್ಲ. ಮನೇಲೇ ಮಾಡಿರೋದ್ರಿಂದ ತುಂಬ ಚೆನ್ನಾಗೇ ಬರುತ್ತೆ ಪೂರಿ. ಮತ್ತು ನಾವು ಮಾಡೋದು ಅನ್ನೋದೊಂದು ಇರುತ್ತೆ. ಮಕ್ಕಳು ದೊಡ್ಡವರಿಂದ ಚಿಕ್ಕ ಮಕ್ಕಳವರೆಗೂ ಪಾನಿಪುರಿ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹಂಗಾಗಿ ಮನೇಲೇ ಮಾಡಿ. ಇವಾಗ ಯಾವ ರೀತಿ ಕಟ್ ಮಾಡೋದು ತೋರಿಸ್ತೀನಿ. ನೋಡಿ ಈ ಥರ ಮಿಷಿನ್ ಇದೆ, ಇದರಲ್ಲಿ ನಾನು ಕಟಿಂಗ್ ತೊಗೋತಾ ಇದ್ದೀನಿ. ನೋಡಿ ಹಿಂಗೆ ಬಂತು. ಇವಾಗ ಇದೆಲ್ಲ ಎತ್ತಿದ್ರೆ ನೀಟಾಗಿ ಪೂರಿ ಬರುತ್ತೆ. ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಕರೆದು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ನೋಡಿ ಈ ಥರ ಬಂದಿದೆ ಎಲ್ಲ. ನೋಡಿ ಹಾಕಿದ ತಕ್ಷಣ ಎಲ್ಲ ಉಬ್ಕೊಂಡಿದೆ ಪೂರಿ. ಈ ಥರ ಕೆಂಪು ಹಾಕಿದ ತಕ್ಷಣ ತೆಗೆದ್ಬಿಡೋಣ. ನೋಡಿ ಈ ಥರ ಸೌಂಡ್ ಬರಬೇಕು. ಗರಿಗರಿಯಾಗಿ ಬೆಂದಿರುತ್ತೆ ಸೌಂಡು. ಎಷ್ಟು ಲುಕ್ಕಾಗಿ ಗಲಗಲನ ಸೌಂಡ್ ಬರ್ತೈತೆ ನೋಡಿ, ಆ ಥರ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಪೂರಿ. ತುಂಬ ಚೆನ್ನಾಗಿ ಬಂದಿದೆ. ಮನೇಲಿ ನೀವು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಮುಂದೆ ಯಾವ ರೆಸಿಪಿ ಮಾಡ್ತೀನಿ ಇದರಲ್ಲಿ ನೋಡ್ಕೊಳ್ಳಿ. ಪಾನಿಪುರಿ, ಮಸಾಲೆ ಪುರಿ, ಗೋಲ್ಗಪ್ಪ ಎಲ್ಲ ಮಾಡ್ಬೋದು. ಇದರಲ್ಲಿ ಎಲ್ಲ ವೆರೈಟೀಸು ಮಾಡ್ಬೋದು. ಮುಂದೆ ನಾನು ಪಾನಿಪುರಿ ಮಾಡ್ತೀನಿ, ಅದನ್ನು ಕ್ಯಾಚ್ ಮಾಡಿ ನೋಡ್ತಾ ಇರಿ. ವಿಡಿಯೋದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ತೆ.